ತಂದೆ ನೀ ತಂದೆ ನಾ ಬಲ್ದೆ ನಾನಿಲ್ಲ ಇಲ್ದೆ ತಂದೆ ನೀ ತಂದೆ ನಾ ಬಲ್ದೆ ನಾನಿಲ್ಲ ಇಲ್ದೆ ಕಾಮದಲ್ಲಿ ನೀ ತಲ್ದೆ ಕ್ರೋಧದಲ್ಲಿ ನೀ ತಲ್ದೆ ತಾಮಸ ದುರ್ಯೋನಿಗಳಲ್ಲಿ ನೀ ತಲ್ದೆ ರಾಮಲ್ದೆ ತಾಮಸ ದುರ್ಯೋನಿಗಳಲ್ಲಿ ನೀ ತಲ್ದೆ ನಾ ಬಲ್ದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ನೀ ತಲ್ದೆ ನಾ ಬಲ್ದೆ 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ಫಲ ಮರ ಗಿಡ ಬಳ್ಳಿ ಕುಲದಲ್ಲಿ 20 ಲಕ್ಷ ಜಲದಲ್ಲಿ 9 ಲಕ್ಷ ಜೀವಿಸಿ ಬಳಲಿದೆ ಫಲ ಮರ ಗಿಡ ಬಳ್ಳಿ ಕುಲದಲ್ಲಿ 20 ಲಕ್ಷ ಜಲದಲ್ಲಿ 9 ಲಕ್ಷ ಜೀವಿಸಿ ಬಳಲಿದೆ ಅಂಡ ಜಗತ್ತೊಳು 10 ಲಕ್ಷ ಕ್ರಿಮಿಯಲ್ಲಿ 11 ಲಕ್ಷ ಚರಣ 4ರಲ್ಲಿ 30 ಲಕ್ಷ ಅಂಡ ಜಗತ್ತೊಳು 10 ಲಕ್ಷ ಕ್ರಿಮಿಯಲ್ಲಿ 11 ಲಕ್ಷ ಚರಣ 4ರಲ್ಲಿ 30 ಲಕ್ಷ ನರನಾಗಿ ಜನಿಸಿದೆ 4 ಲಕ್ಷ ನರನಾಗಿ ಜನಿಸಿದೆ 4 ಲಕ್ಷ ಹಿಂದಿನ ಜನ್ಮಗಳು ಹೇಗಾದರೂ ಆಗಲಿ ಮುಂದೆಲ್ಲ ಸಲಗೋ ಶ್ರೀ ಪುರಂದರ ವಿಠಲ ಹಿಂದಿನ ಜನ್ಮಗಳು ಹೇಗಾದರೂ ಆಗಲಿ ಹಿಂದಿನ ಜನ್ಮಗಳು ಹೇಗಾದರೂ ಆಗಲಿ ಮುಂದೆನ್ನ ಸಲಗೋ ಶ್ರೀ ಪುರಂದರ ವಿಠಲ ಮುಂದೆನ್ನ ಸಲಗೋ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ. ಹರೇ ಕೃಷ್ಣ. ಈ ತಂದೆ ನೀ ತಂದೆ ನಾ ಬಂದೆ ಎಂಬ ಉಗಾಭೋಗ ಒಳಗೆ ದಾಸರು 84 ಲಕ್ಷ ವೆರೈಟೀಸ್ ಏನೇನು 84 ಲಕ್ಷ ಬಗೆ ನಾವು ಹುಟ್ಟಿದ್ದೇವಲ್ಲ ಅದು ಹೆಂಗೆ ಏನೇನು ಬಗೆಗಳು ಅದನ್ನು ತೋರಿಸ್ತಾರೆ. ತಂದೆ ನೀ ತಂದೆ ನಾ ಬಂದೆ. ತಂದೆ ಅಂದರೆ ನಮ್ಮನ್ನು ಸೃಷ್ಟಿಗೆ ತಂದವ, ನೀ ತಂದಿದ್ದಿ ನಾನು ಬಂದಿದ್ದೇನೆ, ನೀ ಸೃಷ್ಟಿಗೆ ತಂದ ಕಾರಣ ಅವನೇ ನಮಗೆ ತಂದೆ. ತಂದೆ ನೀ ತಂದೆ ನಮ್ಮನ್ನು ತಂದಿದ್ದಿ, ನಾ ಬಂದೆ, ನಾನಿನ್ನ ಹಿಂದೆ ನಿನ್ನ ಹಿಂದೆ ನಾನು ಬಂದಿದ್ದೇನೆ. ಕಾಮದಲ್ಲಿ ಕಾಮ ಕ್ರೋಧ, ಕಾಮದಲ್ಲಿ ಕ್ರೋಧದಲ್ಲಿ ತಾಮಸ ದುರ್ಯೋನಿಗಳಲ್ಲಿ ಎಲ್ಲ ಯೋನಿ ಒಳಗೆ ನನ್ನ ಹುಟ್ಟಿಸಿದ್ದಿ, ನೀನು ತಕೊಂಡು ಬಂದು ಹಾಕಿದಿ, ನಾನು ಹುಟ್ಟಿ ಬೆಳೆದಿದ್ದು ಬಂದಿದ್ದೇನೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿ ಒಳಗೆ ತಂದಿದ್ದೀನಿ ಎಂದು ನನ್ನ 84 ಲಕ್ಷ ಯೋನಿ ಎಂಬುದು ಏನು ಅಂದರೆ ಫಲ ಮರ ಗಿಡ ಬಳ್ಳಿ ಕುಲದಲ್ಲಿ 20 ಲಕ್ಷ ಫಲ ಕೊಡತಕ್ಕಂಥದ್ದು. ಈ ನೆಲ್ಲುಲ್ಲ ಅದೆಲ್ಲ ಭತ್ತ ಆ ಥರ ಒಂದು ವರ್ಷದೊಳಗೆ ಫಲ ಕೊಡುತ್ತಲ್ಲ, 3 ತಿಂಗಳೊಳಗೆ ಫಲ ಮರ ಮರಗಳು ಫಲ ಮರ ಗಿಡಗಳು ವೃಕ್ಷಗಳು ಬಳ್ಳಿ ಕ್ರೀಪರ್ಸ್ ಅಂತಂತಾರಲ್ಲ ಕೊಡಿ, ಅದರಲ್ಲಿ 24 ಫಲ ಮರ ಗಿಡ ಬಳ್ಳಿ ಕುಲದಲ್ಲಿ 20 ಲಕ್ಷ ವೆರೈಟೀಸ್ ಅದೆಲ್ಲ ಇದಂತೆ. ಆ 20 ಲಕ್ಷ ವೆರೈಟಿ ಒಳಗೆ ನಾವು 20 ಲಕ್ಷ ಸಾರಿ ಹುಟ್ಟಿದ್ದೇವೋ 20 ಕೋಟಿ ಸಾರಿ ಹುಟ್ಟಿದ್ದೇವೋ ನಮಗೆ ಗೊತ್ತಿಲ್ಲ. ಅದೆಲ್ಲ ದಾಟಿತನ ಬಂದಿದ್ದೇವೆ. ಈಗ ಇದನ್ನೆಲ್ಲ 84 ಲಕ್ಷ ಯೋನಿ ದಾಟಿ ಬಂದ ಈ ಶರೀರ ಅಂತ ಹೇಳ್ತಾರಲ್ಲ ಅವು ಕನಕದಾಸರ ಆ ಥರ. ಅದರಲ್ಲಿ ಎಷ್ಟು ಹುಟ್ಟಿದ್ದೇವೋ ಭಗವಂತನಿಗೆ ಗೊತ್ತು. 20 ಲಕ್ಷ ಜಲದಲ್ಲಿ 9 ಲಕ್ಷ ಜೀವಿಸಿ ಬೆಳೆದೆ. ನೀರೊಳಗಿರತಕ್ಕಂಥ ಪ್ರಾಣಿಗಳು 9 ಲಕ್ಷ ವೆರೈಟೀಸ್ ಅದಂತೆ. ಅದರಲ್ಲಿ ನಾವು ಹುಟ್ಟಿದ್ದೇವೆ, ಜೀವಿಸಿ ಬೆಳಲಿದೆ. ಆಮೇಲೆ ಕ್ರಿಮಿಯಲ್ಲಿ 11 ಲಕ್ಷ ಕ್ರಿಮಿಗಳು, ಕ್ರಿಮಿ ಕೀಟ ಚಿಕ್ಕದ ನಮ್ಮ ಕಣ್ಣಿಗೆ ಕಾಣಿಸ್ಲಂಗಿರ್ತಾರಲ್ಲ, ವೈರಸ್ ಅಂತಾರಲ್ಲ ಅದು. ಅದರಲ್ಲಿ 11 ಲಕ್ಷ 11 ಲಕ್ಷ ಅಂತ ಹೇಳ್ತಾರೆ, ಅಷ್ಟು ಹುಟ್ಟಿ ಬಂದಿದ್ದೆವು. ಆಮೇಲೆ ಅಂಡ ಜಗತ್ತುಳು 10 ಲಕ್ಷ
ಅಂಡ ಅಂದರೆ ಮೊಟ್ಟೆ ಒಡೆದು ಹೊರಗೆ ಬರತಕ್ಕಂಥದ್ದು. ಹಲ್ಲಿ, ಹಾವು, ಕ್ರೊಕೊಡೈಲ್ ತರಲ್ಲ ಅದು, ಮಕರ, ಈ ಥರವಾದ ಪ್ರಾಣಿಗಳು ಈಗ ಬರ್ತಲ್ಲ ಹೊರಗೆ, ಅದರೊಳಗೆ ಅಂಡ ಜಗತ್ತು 10 ಲಕ್ಷ ಅಂತ ವೆರೈಟೀಸ್. ಚರಣ 4ರಲ್ಲಿ 30 ಲಕ್ಷ, 4 ಕಾಲು ಉಳ್ಳ ಪ್ರಾಣಿಗಳು 30 ಲಕ್ಷ ವೆರೈಟೀಸ್ ಅಂತ. ನಾಯಿ, ಕತ್ತೆ, ಆಮೇಲೆ ಆನೆ, ಒಂಟೆ, ಹಸು, ಕುದುರೆ, ಬೆಕ್ಕು, ಈ ಥರ 4 ಕಾಲು ಉಳ್ಳ ಪ್ರಾಣಿಗಳು ಚರಣ 4ರಲ್ಲಿ 30 ಲಕ್ಷ. ನರನಾಗಿ ಜನಿಸಿದೆ 4 ಲಕ್ಷ. ನರನಾಗಿ ಜನಿಸಿದ 4 ಲಕ್ಷ ಅಂದರೆ ನರರ ಜನ್ಮ ಎಂಬುದು ನಾವು ಅದರಲ್ಲಿ 4 ಜಾತಿ ಅದೇ ಅಷ್ಟೇ ಮನುಷ್ಯರೊಳಗೆ. ಆದರೆ 4 ಲಕ್ಷ ಹೇಳ್ತಾರಲ್ಲ ಅಂತಂದರೆ ಈ ವರ್ಣಾಶ್ರಮ ಧರ್ಮ ಮಿಶ್ರಿತ ಆಗಿ ಹುಟ್ಟುತ್ತಾರಲ್ಲ ಮಕ್ಕಳುಗಳನ್ನ, ಒಂದೊಂದು ಜಾತಿ ಮಿಶ್ರ ಆಗಿ ಕೆಳಗಿದ್ದವ್ರನ್ನ ಮದುವೆ ಮಾಡ್ಕೊಬೋದು, ಮೇಲಿದ್ದವ್ರು ಕೆಳಗವ್ರನ್ನ ಮಾಡ್ಕೊಬೋದು, ಕೆಳಗಿದ್ದವ್ರ ಮೇಲೆ ಮಾಡ್ಕೊಬೋದು. ಹಾಗೆಲ್ಲ ಮದುವೆ ಆಯಿ ಹುಟ್ಟತಕ್ಕಂಥ ಮಕ್ಕಳೆಲ್ಲ ಆ ವೆರೈಟೀಸ್ 4 ಲಕ್ಷ ಜಾತಿ ಬರ್ತಂತ ಹೇಳ್ತಾರೆ ದಾಸರು. ಹಿಂದಿನ ಜನ್ಮಗಳು ಹೇಗಾದರೂ ಆಗಲಿ, ಹೇಗೆ ಬೇಕಾದ್ರೆ ಆಯಿಲ್ಲ, ನನಗೆ ಹಿಂದೆ ಜನ್ಮಗಳು ನನಗೆ ಗೊತ್ತಿಲ್ಲ, ಎಷ್ಟು ಯೋನಿ ಬಂದನೋ ಗೊತ್ತಿಲ್ಲ. ಮುಂದನ್ನ ಸಲಗೋ ಪುರಂದರ ವಿಠಲ. ನಿಮ್ಮ ಬರ್ತಕ್ಕಂಥ ಜನ್ಮಗಳು ನನ್ನ ಜ್ಞಾನ ಭಕ್ತಿ ವೈರಾಗ್ಯಗಳು ಕೊಟ್ಟು, ಈ ಜನ್ಮದ ವೈಷ್ಣವ ಜನ್ಮದ ತಂದು ಕೊಟ್ಟಿದ್ದು, ಈ ಜನ್ಮದ ನನ್ನ ಸಾಧನೆ ಮಾಡಿಸ್ಲಿಕ್ಕೆ ಬುದ್ಧಿ ಕೊಟ್ಟು, ಅನುಕೂಲ ಕೊಟ್ಟು, ಎಲ್ಲ ಮಾಡಿಸಿ ಅಂತ ಹೇಳಕ್ಕೆ ಭಗವಂತನೇ ಮಾಡಿಸಬೇಕು. ನಮಗೇನು ಶಕ್ತಿ ಇಲ್ಲ, ಇಷ್ಟು ಸಣ್ಣ ಜೀವ, ಅಲ್ಪ ಜೀವ, ಅದರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಒಳಗೆದ್ದುಕೊಂಡು ನಮಗೆ ಮಾಡಿಸಿ ಬರತಕ್ಕಂಥ ಜನ್ಮ ಒಳ್ಳೆ ಜನ್ಮ ಕೊಟ್ಟು ನಮ್ಮನ್ನು ಸಾಧನೆ ಮಾಡಿಸೋಪ್ಪ ಪುರಂದರ ವಿಠಲ ಅಂತ ದಾಸರು ಕೇಳಿಕೊಂತಾರೆ. ಶ್ರೀಕೃಷ್ಣಾರ್ಪಣಮಸ್ತು.